1500 ಕೋಟಿ ನಮ್ಮ ಕೋಲಾರ ತಾಲೂಕಿಗೆ ಬಂದಿದೆ. ಎಲ್ಲಿ ಖರ್ಚಾಗ್ತಾ ಇದೆ, ಒಂದು ಗುಂಡಿ ಮುಚ್ಚೋಕ್ಕಾಗ್ತಾ ಇಲ್ಲ. ಇದು ಗುಂಡಿ ಹಳೇದು, ಇದು ಮೊದಲನೇ ಒಂದು ಸಲ ಆಗಿತ್ತು. ನನ್ನ ಹತ್ರ ದಾಖಲಾತಿ ಎಲ್ಲ ಇದೆ. ಮೋರಿ ಥರ ಇರೋದು ಇದು. ಇದಕ್ಕೆ ಸ್ಲಾಬ್ ಥರ ಮಾಡಿ ಹಾಕಬೇಕು. ನೋಡಿ ನಿಮ್ಗೆ ತೋರಿಸ್ತೀನಿ. ಈ ಥರ ಮೊದಲು ಹಳೇದಿದು, ಅದ್ರ ಮೇಲೆ ಮುಚ್ಚಿರೋದಿದು. 1500 ಕೋಟಿ ನಮ್ಮ ತಾಲೂಕು ಬಂದು ನಮ್ಮ ಶಾಸಕರು ಹೇಳ್ತಾರೆ 1500 ಕೋಟಿ ನಾನು ತಗೊಂಡು ಬಂದಿದ್ದೀನಿ. ಎಲ್ಲಿ ಅಭಿವೃದ್ಧಿ ಏನಾಗಿದೆ? ಒಂದು ಗುಂಡಿ ಮುಚ್ಚೋಕ್ಕಾಗ್ತಾ ಇಲ್ಲ. ಒಂದು ತಿಂಗಳಿಂದ ನಾವು ಓಡಾಡ್ತಾನೇ ಇದ್ದೀವಿ. ಒಂದು ಗುಂಡಿ ಮುಚ್ಚೋಕ್ಕಾಗ್ತಾ ಇಲ್ಲ ಅಂದರೆ ನಮ್ಮ ಶಾಸಕರು ಏನು ಮಾಡ್ತಾ ಇದ್ದಾರೆ? 1500 ಕೋಟಿ ಗುಂಡಿ ಮುಚ್ಚಕ್ಕೆ ಸಾಲಲ್ಲ. ಈಗ ಜಾಸ್ತಿ ಬೇಕಾಗಿದೆ. ಅವ್ರಿಗೆ ಗೊತ್ತಿದ್ದು ನಮ್ಗೆ ಹೇಳ್ತಾ ಇದ್ದಾರಲ್ಲ, ನನ್ನ ಎದೆ ತಡ್ಕೊಂಡು ಹೇಳ್ತಾ ಇದ್ದಾರೆ ಅವರು. ಅವರ ಚೀಲಗಳು ಹೇಳ್ತಾ ಇದ್ದಾರೆ, ಅವರು ಹೇಳ್ತಾ ಇದ್ದಾರೆ ಇದು 28 ಮಾಡಂತ. ಅದು ಹೇಳ್ತಾರೆ ಇದು 28 ಮಾಡಲ್ಲ, ಈಗ ಹೇಳ್ತಾ ಇದ್ದೀನಿ. 7 ಮತ್ತು 29ನೇ ವಾರ್ಡ್ ಮಧ್ಯದಲ್ಲಿರೋ ರೋಡ್ ಇದು. ನಗರಸಭೆಗೆ ಸೇರೋ ರೋಡ್ ಇದು. ಕೋಲಾರ ಮುಖ್ಯ, ಅದೇ ಟಿಪ್ಪು ಸುಲ್ತಾನ್ ಮುಖ್ಯ ರೋಡ್ ಇದು. ನಿಯರ್ ಬಂದು ಶಾಹಿ ಶರ್ಬತ್ತು, ಅಂಜುಮನ್ ಕಾಂಪ್ಲೆಕ್ಸ್, ಅಂಜುಮನ್ ಸಮುದಾಯ. ಇದು ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ನಿನ್ನೆ ಮಳೆ ಬಂತು, ಮೊನ್ನೆ ಒಂದು ಕಾರ್ ಸಿಕ್ಕಾಕೊಂಡಿತು. ಅದು ವಿಡಿಯೋ ಇದೆ ನನ್ನ ಹತ್ರ, ನಿಮಗೆ ತೋರಿಸ್ತೀನಿ. ಬೇಕಂದ್ರೆ ಕಳಿಸ್ತೀನಿ, ನೀವು ನ್ಯೂಸಲ್ಲಿ ಹಾಕಿ. ಹಿಂದ್ಗಡೆಯಿಂದ ಒಂದು ಹೆಣ್ಣು, ಒಂದು ಗಂಡು ಮತ್ತು ಮಗು ಒಂದಿತ್ತು. ಅವ್ರು ಬರ್ತಾ ಆ ಕಾರ್ ಸಿಕ್ಕಾಕೊಂಡು ಅದ್ರ ಹಿಂದ್ಗಡೆ ಬಂದು ಅವ್ರ ಬುದ್ಧಿ ಮಗುಗಿಲ್ಲಿ ಕ್ರಾಪ್ ಆಗಿಬಿಟ್ಟಿದೆ. ಯಾರು ಹೊಣೆ ಅದು? ಇದು ಇಲ್ಲಿ ಯಾರನ್ನ ಇವಾಗ ಸತ್ತೋಗ್ಬಿಟ್ರೆ ಯಾರು ಜವಾಬ್ದಾರಿ? ಎಲ್ಲ ಬಂದು ಪೂಜೆ ಬಂದದಲ್ಲ ನೋಡಬೇಕು. ರೋಡ್ ಬ್ಲಾಕ್ ಇಲ್ಲ, 2 ದಿನ ನೋಡ್ತೀವಿ ನಾವು, 2 ದಿವಸ ನೋಡ್ತೀವಿ ನಾವು. ಇಲ್ಲ ರೋಡ್ಗೆ ಇರ್ತೀರಿ, ಗಾಡಿಗಳೆಲ್ಲ ಬಂದರೆ ತೊಂದರೆ ಆಗ್ತಾ ಇದೆ. ನೋಡಿ ಇವಾಗ ಇಲ್ಲಿಂದ ಅಡ್ಡ ಹಾಕಿದ್ದೀವಿ, ಎತ್ತಿರೋದ್ರಿಂದ ಗಾಡಿ ಆ ಕಡೆ ಈ ಕಡೆ ಹೋಗ್ತಾ ಇದೆ. ತಿರ್ಗಾ ಏನಾದ್ರು ಅಡ್ಡ ಹಾಕಿದ್ರೆ ಫುಲ್ ಟ್ರಾಫಿಕ್ ಆಗುತ್ತೆ. ಜನಗಳು ಆರನ್ ಮೇಲೆ ಆರನ್ನು ಅಂಗಡಿ ಮುಂದೆ ಗಾಡಿ ನಿಲ್ಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಕಸ್ಟಮರು ಬರ್ತಾ ಇಲ್ಲ, ನಮಗೂ ತೊಂದರೆ ಆಗ್ತಾ ಇದೆ. ಯಾರು ಬೀಳ್ತಾ ಹೋಗ್ತಾ ಇದೆ. ಚಿಕ್ಕಬಳ್ಳಾಪುರ ರೋಡು ನಮ್ಗೆ 2 ರೋಡ್ ಸಿಗುತ್ತೆ. ಇಲ್ಲಿ ಗಂಗಮ್ಮ ಗುಡಿ ಹತ್ರ ಒಂದು ರೋಡ್ ಸಿಗುತ್ತೆ. ಏನು ಆಗ್ತಾ ಇದ್ದೀವಿ ಹಾಗೆ ನಾವು ಏನೇನು ಹಾಕಿ ಮುಗಿಸ್ತಾ ಇದ್ದೀವಿ. ಇನ್ನೊಂದು ದಿನ ಏನಾದರೂ ಮೊನ್ನೆ ಬಂತಲ್ಲ ಮಳೆ, ಆ ಥರ ಏನಾದರೂ ಮಳೆ ಬಂದರೆ ಇವಾಗ ಹೇಳ್ತಾ ಇದ್ದೀನಿ, ಒಳಗಡೆ ಪೂರ್ತಿ ಕುತ್ಕೊಂಡ್ಬಿಡುತ್ತೆ. ಅವಾಗ ಯಾರನ್ನ ಇಲ್ಲಿ ಇನ್ನೊಂದು ಸುತ್ತೋಗ್ಬಿಟ್ರೆ ಅವಾಗ ಇದಾಗುತ್ತೆ. ಚಿಕ್ಕಬಳ್ಳಾಪುರ ರೋಡು ನಮ್ಗೆ 2 ರೋಡ್ ಸಿಗುತ್ತೆ. ಚಿಕ್ಕಬಳ್ಳಾಪುರ ರೋಡು ಮತ್ತು ಮುಖ್ಯ ರೋಡು, ಎಂ ಬಿ ರೋಡು. 2 ರೋಡನ್ನು ನಾವು ಬ್ಲಾಕ್ ಮಾಡಿ ಪ್ರತಿಭಟನೆ ಮಾಡ್ತೀವಿ.